ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ರೆಬೆಲ್ಸ್ನಿಂದ ಜಾತಿವಾರು ಹಸ್ತ. ವಿಜಯೇಂದ್ರ ವಿರುದ್ಧ ಮತ್ತೆ ಗರಂ ಆದ ಯತ್ನಾಳ್. ಪರಮೇಶ್ವರ್ ಮತ್ತು ಟೀಮ್ಗೆ ಹೈಕಮಾಂಡ್ ಕೊಟ್ಟ ಸಂದೇಶವೇನು? ಮುಂದಿನ ಸಿಎಂ ಡಿಕೆಶಿ ಎಂಬ ಹೇಳಿಕೆಗೆ ಎಚ್.ಸಿ. ಬಾಲಕೃಷ್ಣ ಕೊಟ್ಟಂತಹ ಸ್ಪಷ್ಟನೆ ಏನು? ಎಲ್ಲವನ್ನು ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಬಿಜೆಪಿ ರಾಜ್ಯಾಧ್ಯಕ್ಷರ ಹುದ್ದೆಗೆ ಭಿನ್ನರು ಜಾತಿವಾರು ಅಸ್ತ್ರವನ್ನು ಪ್ರಯೋಗಿಸಿದ್ದಾರೆ. ಈ ಬಗ್ಗೆ ನಿಮ್ಮ ಪಬ್ಲಿಕ್ ಟಿವಿ ವರದಿ ಪ್ರಸಾರ ಮಾಡಿತ್ತು. ಇದೀಗ ರೆಬಲ್ ಬಣದ ನಾಯಕ ಶಾಸಕ ಯತ್ನಾಳ್ ಈ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಮ್ಮ ಬಣದಿಂದ ಜಾತಿವಾರು ಸಮೀಕರಣ ಮಾಡಿ ಯಾರನ್ನ ನಿಲ್ಲಿಸಬೇಕು ಅಂತ ಹೇಳಿ ಫೈನಲ್ ಮಾಡ್ತೀವಿ. ಲಿಂಗಾಯತ ಕೋಟಾ ಬಂದ್ರೆ ನಾನೇ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿ ಯತ್ನಾಳ್ ತಿಳಿಸಿದ್ದಾರೆ. ನಾಳೆ ದೆಹಲಿಯಲ್ಲಿ ಎಲ್ಲಾ ನಾಯಕರು ಟೈಮ್ ಕೊಟ್ಟಿದ್ದಾರೆ. ಪಕ್ಷ ಗಂಗೆಯಂತೆ ಪವಿತ್ರವಾಗಬೇಕು, ಹೀಗಾಗಿ ಹೋರಾಟ ನಡೆಸ್ತೇವೆ. ನಾವು ಹಿಂದುತ್ವದ ಪರ, ಕುಟುಂಬ ರಾಜಕಾರಣದ ವಿರುದ್ಧವಾಗಿದ್ದೇವೆ ಅಂತ ಹೇಳಿ ಯತ್ನಾಳ್ ವಾಗ್ದಾಳಿ ನಡೆಸಿದ್ದಾರೆ. ಅಲ್ಲದೆ ಖರ್ಗೆ ಜೊತೆಗೆ ವಿಜಯೇಂದ್ರ ಡೀಲ್ ಮಾಡಿಕೊಂಡಿದ್ದಾರೆ ಅಂತ ಹೇಳಿ ಆರೋಪ ಮಾಡಿದ್ದಾರೆ. ಇನ್ನು ಕುಮಾರ್ ಬಂಗಾರಪ್ಪ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ BL ಸಂತೋಷ್ ಅವರನ್ನ ಭೇಟಿಯಾಗಿ ಚರ್ಚಿಸಿದ್ದಾರೆ. ನಾನು ಈಗ ದಿಲ್ಲಿ ಹೋಗ್ತೀನಿ. ನಮ್ಮ ಬಣದಿಂದ ನಮ್ಮ ಜಾತಿ ಸಮೀಕರಣ ಮಾಡಿ ಎಲ್ಲ ಸಮುದಾಯದವ್ರಿಗೆ ಈಗೆಲ್ಲಪ್ಪ ನಾವು SC ಜನಾಂಗದವ್ರು ಮಾಡಬೇಕಾಗೈತೆ ಅಂದ್ರೆ ರಾಜ್ಯಾಧ್ಯಕ್ಷ ಅಂದರೆ ಎಸ್ ಹಿಂಗಾಯ್ತ ಹಿಂದೂ ಕೊಟ್ಟಾಗಬೇಕಂದ್ರೆ ಐ ಆಮ್ ರೆಡಿ. ಕುಟುಂಬ ರಾಜಕಾರಣ ಬೇಡತಿರಲ್ಲ, ಹಿಂದುತ್ವ ಬೇಡಪ್ಪ. ಆಕಳ ಕಡೆಯವ್ರು ಕಡೀರಿ, ಹಿಂದೂಗಳ ಕಾರ್ಯಕರ್ತ ಹೊಡೆಯವ್ರು ನಾವು ಕುರ್ಚಿ ಮ್ಯಾಗ ಆರಾಮ್ ಕೊಂಡಿರ್ತೀವಿ ಅಂದ್ರೆ ಖರ್ಗೆನ್ ಸಲ ವಿರುದ್ಧ ಯಡಿಯೂರಪ್ಪ ಬರೋದಿಲ್ಲ, ಯಡಿಯೂರಪ್ಪನ ವಿರುದ್ಧ ಖರ್ಗೆ ಅಲ್ಲಿ ಹೋಗೋದು. ರಾಜ್ಯ ಬಿಜೆಪಿಯಲ್ಲಿ ಭುಗಿಲಿದ್ದಿರುವ ಭಿನ್ನಮತ ದೆಹಲಿ ತಲುಪಿದೆ. ವಿಜಯೇಂದ್ರ ಹಠಾವು ಆಂದೋಲನ ಕೈಗೊಂಡಿರುವ ರೆಬಲ್ಸ್ ನಿನ್ನೆ ರಾತ್ರಿಯೇ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾರನ್ನ ಭೇಟಿಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನಿನ್ನೆ ರಾತ್ರಿ 11 ಗಂಟೆಗೆ ಇಬ್ಬರು ಪ್ರಮುಖ ನಾಯಕರನ್ನ ಭೇಟಿಯಾಗಿದ್ದೇವೆ ಅಂತ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ. ನಮ್ಮ ಅಭಿಪ್ರಾಯ ನಾವು ಹೇಳಿದ್ದೇವೆ, ಹೈಕಮಾಂಡ್ ತೀರ್ಮಾನವನ್ನು ತಲೆಬಾಗಿ ಸ್ವೀಕಾರ ಮಾಡ್ತೀವಿ ಅಂತ ತಿಳಿಸಿದ್ದಾರೆ. ಆದರೆ ಪಕ್ಷದಲ್ಲಿನ ವಿದ್ಯಮಾನದ ವಿರುದ್ಧ CT ರವಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಪಕ್ಷದ ಹಿತವನ್ನು ಗಮನದಲ್ಲಿ ಇಟ್ಕೊಂಡು ಆಲೋಚನೆ ಮಾಡುವ ಅವಶ್ಯಕತೆ ಇದೆ. ಎಷ್ಟೋ ಜನ ತಮ್ಮ ಜೀವನವನ್ನು ಕೊಟ್ಟು ಮನೆ ಮಠ ಹಾಳು ಮಾಡಿಕೊಂಡು ಪಕ್ಷದ ಬೆಳವಣಿಗೆಗೆ ಕೆಲಸ ಮಾಡಿದ್ದಾರೆ. ಹೀಗಾಗಿ ಈಗ ನಡೆಯುತ್ತಿರುವ ಬೆಳವಣಿಗೆಗಳು ನನ್ನನ್ನೂ ಸೇರಿ ಲಕ್ಷಾಂತರ ಕಾರ್ಯಕರ್ತರಿಗೆ ದುಃಖ ತಂದಿದೆ ಅಂತ CT ರವಿ ತಿಳಿಸಿದ್ದಾರೆ. ಇನ್ನು ರೆಬಲ್ಸ್ ದೆಹಲಿಗೆ ತೆರಳಿದ ಬೆನ್ನಲ್ಲೇ ವಿಜಯೇಂದ್ರ ಪರ ಇರೋ ಮಾಜಿ ಶಾಸಕರು ನಾಳೆ ಸಭೆಗೆ ಮುಂದಾಗಿದ್ದಾರೆ. ನಾಳೆ MP ರೇಣುಕಾಚಾರ್ಯ ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿ ಸಭೆ ನಡೆಯಲಿದ್ದು, ಯತ್ನಾಳ್ ತಂಡದ ದೆಹಲಿ ಭೇಟಿಗೆ ಕೌಂಟರ್ ಕೊಡುವ ಬಗ್ಗೆ ಚರ್ಚೆ ನಡೆಸಲಿದ್ದಾರೆ. ಮುಂದಿನ ಕಾರ್ಯತಂತ್ರಗಳ ಬಗ್ಗೆ ಮಾತುಕತೆ ನಡೆಸಲಿದ್ದಾರೆ. ನೋಡಿ, ಹೈಕಮಾಂಡ್ ಭೇಟಿ ನೀನು ರಾತ್ರಿನೇ ಭೇಟಿ ಇದು ಅಂದರೆ ಇನ್ನೂ ರಾತ್ರಿ 11 ಗಂಟೆಗೆ ಒಂದು ಇಬ್ಬರು ಪ್ರಮುಖರು ಭೇಟಿಯಾಗಿದ್ದೇವೆ. ನಾವು ಈಗಾಗಲೇ ನಮ್ಮ ಎಲ್ಲ ಹೈಕಮಾಂಡ್ಗೆ ಮನವಿ ಮಾಡಿಕೊಟ್ಟಿದ್ದೇವೆ. ಅವ್ರ ಕೊನೆಯ ತೀರ್ಮಾನ ಏನು ತೊಗೊತಾರೆ ಅದನ್ನು ತಲೆಬಾಗಿ ನಾವು ಸ್ವೀಕಾರ ಮಾಡಿ. ನಮ್ಗೆ ಈಗ ನಡೀತಿರುವಂಥ ಬೆಳವಣಿಗೆಗಳು ನನಗಂತೂ ಸಮಾಧಾನ ತಂದಿಲ್ಲ. ಪಕ್ಷಕ್ಕೆ ಮಾಲೀಕರು ನಾವಲ್ಲ, ನಮ್ಮ ಪಕ್ಷಕ್ಕೆ ಮಾಲೀಕರು, ನಮ್ಮ ಪಕ್ಷದ ಸಾಮಾನ್ಯ ಕಾರ್ಯಕರ್ತರು ಪಕ್ಷದ ಮಾಲೀಕರು. ಅವರಿಗೆ ನೋವಾಗುವಂತೆ, ಅವರಿಗೆ ದುಃಖ ತರುವಂತೆ ನಾವ್ಯಾರೂ ನಡ್ಕೊಳ್ಬಾರ್ದು. ಕಾಂಗ್ರೆಸ್ ಸೇರ್ತಾರೆ ಅನ್ನೋ ವದಂತಿ ನಡುವೆ ಮಾಜಿ ಸಚಿವ ಶ್ರೀರಾಮುಲು ಮತ್ತೆ ಬಿಜೆಪಿಯಲ್ಲಿ ಆಕ್ಟಿವ್ ಆಗಿದ್ದಾರೆ. ಪಕ್ಷ ಹಾಗೂ ನಾಯಕರ ಮೇಲೆ ಮುನಿಸಿಕೊಂಡು ಪಕ್ಷದ ಚಟುವಟಿಕೆಯಿಂದ ದೂರ ಇದ್ದ ರಾಮುಲು ಇದೀಗ ಬಿಜೆಪಿ ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ಮೂಲಕ ಜನಾರ್ದನ ರೆಡ್ಡಿಗೆ ಟಾಂಗ್ ಕೊಟ್ಟಿದ್ದಾರೆ. ಕೋರ್ ಕಮಿಟಿ ಸಭೆಯಲ್ಲಿ ಅವಮಾನವಾಗಿದ್ದ ಬೆನ್ನಲ್ಲೇ ಬಿಜೆಪಿ ನಾಯಕರ ವಿರುದ್ಧ ಮುನಿಸಿಕೊಂಡು ಪಕ್ಷದ ಕಾರ್ಯಕ್ರಮಗಳಿಂದ ಶ್ರೀರಾಮುಲು ದೂರ ಉಳಿದಿದ್ದರು. ಆದರೆ ಇದೀಗ ಕಂಪ್ಲಿ ಪಟ್ಟಣದಲ್ಲಿ ನಡೆದ ನೂತನ ಮಂಡಳ ಅಧ್ಯಕ್ಷರ ಅಭಿನಂದನಾ ಸಭೆಯಲ್ಲಿ ರಾಮುಲು ಭಾಗಿಯಾಗಿದ್ದರು. ಇದೇ ವೇಳೆ ಸರ್ಕಾರದ ವಿರುದ್ಧ ರಾಮುಲು ವಾಗ್ದಾಳಿ ನಡೆಸಿದರು. ಕಾಂಗ್ರೆಸ್ ಸರ್ಕಾರ ಫ್ರೀ ಸ್ಕೀಮ್ಗಳನ್ನು ಕೊಟ್ಟು ಅಧಿಕಾರಕ್ಕೆ ಬಂದಿದೆ, ಸರ್ಕಾರದ ಬಳಿ ಹಣ ಇಲ್ಲ, ಹೀಗಾಗಿ ಅಭಿವೃದ್ಧಿ ಮರೀಚಿಕೆಯಾಗಿದೆ, ನಾವು ಮಾಡಿದ ಕೆಲಸಗಳಷ್ಟೇ ಮುಂದುವರೆದಿವೆ, ಯಾವ ಶಾಸಕರು ಕೆಲಸ ಮಾಡ್ತಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಇವತ್ತು ಒಂದು ಕಡೆ ಸರ್ಕಾರ ಶಾಸಕರಿದ್ರೆ ಕೂಡ ಅಭಿವೃದ್ಧಿ ವಿಚಾರದಲ್ಲಿ ತಮ್ಮ ಊರುಗಳಲ್ಲಿ ಏನ್ ಆಗ್ತಾ ಇದೆ ಅನ್ನೋ ವಿಚಾರ ಕೂಡ ತಮಗೆ ಚೆನ್ನಾಗಿ ಗೊತ್ತಿದೆ. ಇಡೀ ರಾಜ್ಯದಲ್ಲಿ ಅಭಿವೃದ್ಧಿ ಅನ್ನೋಂಥದ್ದು ಎಲ್ಲಿ ಕೂಡ ನಾವು ನೋಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅವ್ರು ಏನಪ್ಪಾ ಅಂದ್ರೆ ಎಲ್ಲೋ ಒಂದು ಕಡೆ ಫ್ರೀ ಸ್ಕೀಮ್ಸ್ ಕೊಟ್ಟಿರೋ ಕಾರಣ ಅಧಿಕಾರದಲ್ಲಿ ಬಂದ ನಂತರ ಇವತ್ತು ಅಭಿವೃದ್ಧಿ ಅಂತೂ ಮಾಯ ಆಗ್ಬಿಟ್ಟಿದೆ. ದೆಹಲಿಗೆ ಹೊರಡೋಕೆ ಮುಂದಾದ ಪರಮೇಶ್ವರ್ ಆ್ಯಂಡ್ ಟೀಮ್ಗೆ AICC ಖಡಕ್ ಸಂದೇಶ ರವಾನೆ ಮಾಡಿದೆ. ರಾಜ್ಯ ಬಿಜೆಪಿಯಲ್ಲಿ ಬಂಡಾಯದ ಕಾರಣ ದೆಹಲಿ ಚಲೋ ಮಾಡ್ತಿದ್ದಾರೆ. ನೀವುಗಳು ಇದೇ ಸಂದರ್ಭದಲ್ಲಿ ದೆಹಲಿಗೆ ಬಂದ್ರೆ ಇಲ್ಲೂ ಅದೇ ಸಂದೇಶ ಹೋಗುತ್ತೆ. ಹೀಗಾಗಿ ಇಲಾಖೆಯ ಕಾರ್ಯಕ್ರಮದೊಂದಿಗೆ ದೆಹಲಿಗೆ ಬನ್ನಿ, ಆಗ ಹೈಕಮಾಂಡ್ ಭೇಟಿ ಮಾಡಿ. ಎಲ್ಲ ಸಚಿವರು ಒಟ್ಟಾಗಿ ಬರೋದೆಲ್ಲ ಬೇಡ, ಪ್ರತ್ಯೇಕವಾಗಿ ಬನ್ನಿ ಅಂತ ತಿಳಿಸಿದ್ದಾರೆ. ಬಿಜೆಪಿಯಂತೆ ಕಾಂಗ್ರೆಸ್ನಲ್ಲೂ ಅಸಮಾಧಾನ ಎಂಬ ಸಂದೇಶ ಹೋಗದಂತೆ ನೋಡಿಕೊಳ್ಳೋಕೆ AICCಯಿಂದಲೇ ಸೂಚನೆ ನೀಡಲಾಗಿದೆ ಎನ್ನಲಾಗ್ತಿದೆ. ಆದರೆ ತಮ್ಮ ನೇತೃತ್ವದಲ್ಲಿ ಹೈಕಮಾಂಡ್ ನಾಯಕರನ್ನ ಕೆಲ ಸಚಿವರು ಭೇಟಿ ಮಾಡ್ತಾರೆ ಅನ್ನೋದು ಸುಳ್ಳು ಅಂತ ಪರಮೇಶ್ವರ್ ಹೇಳಿದ್ದಾರೆ. ನಾನು ಯಾವುದೇ ನಿಯೋಗವನ್ನ ಹೈಕಮಾಂಡ್ ಬಳಿ ತೆಗೆದುಕೊಂಡು ಹೋಗ್ತಿಲ್ಲ, ಅಂತಹ ಯಾವುದೇ ರಾಜಕೀಯ ಬೆಳವಣಿಗೆಯೂ ಇಲ್ಲ. ಸದ್ಯಕ್ಕೆ ದೆಹಲಿಗೆ ಹೋಗೋ ಅಗತ್ಯ ಇಲ್ಲ, ಅಗತ್ಯ ಬಿದ್ದಾಗ ಹೋಗ್ತೀನಿ ಅಂತ ತಿಳಿಸಿದ್ದಾರೆ. ನಾನು ಡೆಲ್ಲಿಗೆ ಯಾವ ಡೆಲಿಗೇಷನ್ನು ನಾವು ತೊಗೊಂಡು ಹೋಗ್ತಿಲ್ಲ, ಅಥವಾ ಯಾವ ಅಂಥ ರಾಜಕೀಯ ಬೆಳವಣಿಗೆಗಳು ಯಾವುದು ಕೂಡ ಇಲ್ಲ. ನಾನು ಮೊನ್ನೆನೂ ಹೇಳಿದೆ ನಿಮಗೆ, ನನಗೆ ಇಲಾಖೆ ಕೆಲಸ ಇದ್ದಾಗ ಹೋಗ್ತೀನಿ ಅನ್ನೋದು ಬಿಟ್ಟರೆ ಬೇರೆ ರೀತಿಯಲ್ಲಿ ನಾವೇನು ಹೋಗಬಾರ್ದು ಅಂತ ಏನಿಲ್ಲ. ಹೋಗಬಾರ್ದು ಅಂತ ಏನು ಬ್ಯಾನ್ ಆರ್ಡ್ರ್ ಇಲ್ಲ. ಅಂದರೆ ನಮಗೆ ಅಗತ್ಯ ಇಲ್ಲ, ಅಗತ್ಯ ಬಿದ್ದಾಗ ಹೋಗ್ತೇವೆ.
ಡಿಸಿಎಂ ಡಿಕೆ ಶಿವಕುಮಾರ್ ಮುಂದಿನ ಸಿಎಂ ಎಂಬ ತಮ್ಮ ಹೇಳಿಕೆಗೆ ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಸ್ಪಷ್ಟನೆ ನೀಡಿದ್ದಾರೆ. ನಾನು ಹೇಳಿರೋದು ಚನ್ನಪಟ್ಟಣದ ಗೆಲುವಿನ ಬಗ್ಗೆ. ಚನ್ನಪಟ್ಟಣದಲ್ಲಿ ಕೊಟ್ಟಿರುವ ಶಕ್ತಿ ಡಿಕೆಶಿಗೆ ಮುಂದೆ ಅಧಿಕಾರದ ಚುಕ್ಕಾಣಿ ಹಿಡಿಯಲು ಶಕ್ತಿ ತುಂಬುತ್ತೆ ಅಂತ ಹೇಳಿದ್ದೇನೆ. ನಾವೇನು ಯಾರ ಬೆಂಬಲಿಗರು ಅಲ್ಲ, ಹೈಕಮಾಂಡ್ ಬೆಂಬಲಿಗರು. ಅವರವರ ನಾಯಕರು ಸಿಎಂ ಆಗಬೇಕು ಅನ್ನೋದು ಕಾರ್ಯಕರ್ತರ ಆಸೆ. ಹಾಗಾಗಿಯೇ ಡಿಕೆಶಿ ಅಭಿಮಾನಿಗಳಿಗೂ ಅವರು ಸಿಎಂ ಆಗಬೇಕು ಅನ್ನುವ ಆಸೆ ಇದೆ. ನಮ್ಮ ನಾಯಕರು ಸಿಎಂ ಆಗಬೇಕು ಅಂತ ಕೇಳೋದರಲ್ಲಿ ತಪ್ಪೇನಿದೆ ಅಂತ ಬಾಲಕೃಷ್ಣ ಹೇಳಿದ್ದಾರೆ. ಸಚಿವ ರಾಮಲಿಂಗಾರೆಡ್ಡಿ ಕೂಡ ಬಾಲಕೃಷ್ಣ ಪರ ಬ್ಯಾಟ್ ಬೀಸಿದ್ದು, ಬಾಲಕೃಷ್ಣ ಅವರು ಯಾವಾಗ ಸಿಎಂ ಬದಲಾವಣೆ ಆಗ್ತಾರೆ ಅಂತ ಹೇಳಿಲ್ಲ ಅಂತ ಹೇಳಿದ್ದಾರೆ. ಹೈಕಮಾಂಡ್ ಈ ಬಗ್ಗೆ ಯಾರು ಮಾತನಾಡಬೇಡಿ ಅಂತ ಹೇಳಿದ್ದಾರೆ. ಮಾತನಾಡುವ ಸಂದರ್ಭ ಬಂದರೆ ಸೀಕ್ರೆಟ್ ಆಗಿ ಮಾತಾಡಿಕೊಳ್ತೀವಿ ಅಂತ ತಿಳಿಸಿದ್ದಾರೆ. ನಾನು ಹೇಳಿರ್ತಕ್ಕಂಥದ್ದು ಚನ್ನಪಟ್ಟಣದ ವಿಚಾರದಲ್ಲಿ, ಚನ್ನಪಟ್ಟಣದಲ್ಲಿ ನಮಗೆ ಗೌರವ ತಂದು ಕೊಟ್ಟಿದ್ದೀರಾ. ಈ ಗೌರವ ಮುಂದೊಂದು ದಿವಸ ನಮ್ಮ ನಾಯಕರಿಗೆ, ನಮ್ಮ ಈ ಜಿಲ್ಲೆಯ ನಾಯಕರಿಗೆ, DCM ಅವ್ರಿಗೂ ಒಂದು ಅವಕಾಶ ಸಿಗ್ತದೆ ಅಂತ ಹೇಳಿದ್ದೀನಿ. ಈ ಗೌರವ ಬೇಕಾಗಿತ್ತು ನಮಗೆ. ನೀವು ಕೊಟ್ಟಿದ್ದೀರಾ, ಚನ್ನಪಟ್ಟಣ ಜನ ನಮ್ಗೆ ಗೌರವ ಕೊಟ್ಟಿದ್ದೀರಾ. ಇದು ಮುಂದೆ ಒಂದು ದಿವಸ ನಮ್ಮ ನಾಯಕರಿಗೆ ಈ ರಾಜ್ಯದ ಅಧಿಕಾರ ಚುಕ್ಕಾಣಿ ಹಿಡೋದಕ್ಕೆ ಒಂದು ಅವಕಾಶ ಸಿಗ್ತದೆ ಅಂತ ಮಾತನ್ನು ಹೇಳಿದ್ದೀನಿ. ನಾವು ಯಾರು ಬೆಂಬಲಿಗರು ಅವ್ರ ಬೆಂಬಲಿಗರು ಅಂತ ಏನಿಲ್ಲ. ನಾವೆಲ್ಲ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಬೆಂಬಲಿಗರು. ಯಾವಾಗ ಆಗ್ತಾರೆ ಅಂತ ಹೇಳಿಲ್ಲ ಅವರು. 2028ಕ್ಕೆ ಇರ್ಬೋದು. ಈಗ ಹೈಕಮಾಂಡ್ ನಮ್ಗೆ ಏನು ಹೇಳಿದ್ದಾರೆ, ಖರ್ಗೆ ಅವ್ರು ಏನು ಹೇಳಿದ್ದಾರೆ, ಯಾರು ಈ ವಿಚಾರದಲ್ಲಿ ಮಾತಾಡಬಾರ್ದು ಅಂತ ಹೇಳಿದ್ದಾರೆ. ಅದರಿಂದ ನಾನು ಮಾತಾಡಬಾರ್ದು. ಆಂತರಿಕ ಏನಿದ್ರೆ ನಾವು ಸೀಕ್ರೆಟಾಗಿ ಮಾತಾಡ್ಕೊಳ್ತೀವಿ. ತುಮಕೂರು ಜಿಲ್ಲಾ ಕಾಂಗ್ರೆಸ್ನಲ್ಲಿ ಬಹಿರಂಗ ವಾಕ್ಸಮರ ಮತ್ತಷ್ಟು ತೀವ್ರಗೊಂಡಿದೆ. ಪ್ರಾಮಾಣಿಕವಾಗಿ ಕೆಲಸ ಮಾಡೋರಿಗೆ ಸಮಸ್ಯೆ ಜಾಸ್ತಿ ಎಂಬ ಗುಬ್ಬಿ ಶಾಸಕ SR ಶ್ರೀನಿವಾಸ್ ಹೇಳಿಕೆಗೆ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದು, ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡೋರೆ, ನಮಗೂ ಪದೇ ಪದೇ ಸಮಸ್ಯೆನೇ ಆಗ್ತಾ ಇದೆ ಅಂತ ತಿಳಿಸಿದ್ದಾರೆ. ಅಲ್ಲದೆ ನಾವೆಲ್ಲರೂ ಸ್ನೇಹಿತರೆ, ಒಂದೇ ಪಕ್ಷದಲ್ಲಿ ಇದ್ದೇವೆ, ರಾಜಕೀಯದಲ್ಲಿ ಇವೆಲ್ಲ ನಡೆಯೋದೆ, ಅವರನ್ನ ಕರೆದು ಮಾತನಾಡ್ತೀನಿ ಅಂತ ಹೇಳಿದ್ದಾರೆ. ಇನ್ನು ಶಾಸಕ SR ಶ್ರೀನಿವಾಸ್ ವಿರುದ್ಧ ಸಚಿವ ರಾಜಣ್ಣರ ಪುತ್ರ MLC ರಾಜೇಂದ್ರ ರಾಜಣ್ಣ ಏಕವಚನದಲ್ಲೇ ವಾಗ್ದಾಳಿ ನಡೆಸಿದ್ದಾರೆ. ಶಾಸಕ ಶ್ರೀನಿವಾಸ್ ಎಡಗೈ ಬಲಗೈ ಅಂತ ಮಾತಾಡಿದ್ದಾರೆ. ದಲಿತರ ಮೇಲೆ ಕಾಳಜಿ ಇದ್ದದೇ ಹೋದಾದ್ರೆ ನಿನ್ನ ಹೆಂಡತಿಗೆ ಟಿಕೆಟ್ ಕೊಡೋದು ಬಿಟ್ಟು SC STಗೆ ಕೊಡಬೇಕಿತ್ತು. ಆಗ ನೀವು ಮಾತಾಡಿದ್ರೆ ನಾವು ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ವಿ ಅಂತ ಹೇಳಿದ್ದಾರೆ. ಅಲ್ಲದೆ ರಾಜೇಂದ್ರನ MLC ಮಾಡಿದ್ದು ನಾನೇ ಅಂತಾನೆ. ಯಾರನ್ನ ಗೆಲ್ಸಿದೀಯಪ್ಪ ನೀನು? ನಿನ್ನ MLA ಚುನಾವಣೆಗೆ ನಾವು ಓಡಾಡಿದ್ವಿ ಗೊತ್ತಾ ಅಂತ ತಿರುಗೇಟು ನೀಡಿದ್ದಾರೆ. ನಾವೆಲ್ಲ ಸ್ನೇಹಿತರುಗಳೇ, ಒಂದೇ ಪಕ್ಷದಲ್ಲಿ ಇದ್ದೀವಿ. ಇವೆಲ್ಲ ಬರ್ತಾ ಹೋಗ್ತಾ ರಾಜಕೀಯದಲ್ಲಿ ಇದೆಲ್ಲ ನಡೆಯೋದೇ ಇಲ್ಲ. ನಾವು ಪರ್ಮನೆಂಟ್ ಸಿಸ್ಟಮ್. ಮಾತಾಡದೆ ಮಾತುಗಳು ಬಿಡೋಷ್ಟು ರಾಜಕಾರಣ ಇಲ್ಲ. ಮಾತಾಡ್ತೀವಿ. ಶ್ರೀನಿವಾಸ್ ಅವರು ನಮ್ಮ ಪಕ್ಷದವರೇ ಇದ್ದಾರೆ, ಶಾಸಕರು ಇದ್ದಾರೆ, ನಮಗೆಲ್ಲ ಸ್ನೇಹಿತರಿದ್ದಾರೆ, ಮಾತಾಡ್ತೀವಿ. ಅದೇ ಆಯ್ತಪ್ಪ, ಅಷ್ಟು ನಿಮಗೆ ಕಾಳಜಿ ಇದ್ದಿದ್ರೆ ನಿಮ್ಮ ಮನೆಯವ್ರನ್ನೇ ಬಿಟ್ಟು ಅಲ್ಲಿ ಯಾರೋ SC ST ನಿಲ್ಲಿಸ್ಬೋದಿತ್ತಲ್ಲ. ಅಧಿಕಾರ ನನ್ನ ಹೆಂಡತಿಗೆ ಸಿಗ್ಲಿಲ್ಲ ಅಂತ ಹೇಳಿ ಏನೋ ದಿವಸ ರಾಜಣ್ಣವ್ರನ್ನು ಬೈಕೊಳ್ಳೋದೆ, ಪರಮೇಶ್ವರ್ ಅವ್ರನ್ನು ಬೈಕೊಳ್ಳೋದೆ. ಒಂದು ಜನಾಂಗವನ್ನ ಗುರುತಿಸಿ ಮಾಡಿರೋದಕ್ಕೆ ಇವ್ರಿಗೆ ತಡ್ಕೊಳಕ್ ಆಗ್ತಿಲ್ಲ. ನಾನ್ ಗೆಲ್ಲದೆ ಯಾರು ಗೆಲ್ಸಿದ್ಯಪ್ಪ? ನಾನ್ ಬಂದು ಗುಬ್ಬೆ ನೋಡಾಡ್ಲಿಲ್ಲ. ರಾಷ್ಟ್ರಪತಿಗಳ ಭಾಷಣದ ಮೇಲಿನ ವಂದನಾ ನಿರ್ಣಯದ ಮೇಲೆ ಲೋಕಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತನಾಡಿದ್ದಾರೆ. ನಿನ್ನೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ರಾಷ್ಟ್ರಪತಿಗಳ ಭಾಷಣದ ಮೇಲಿನ ವಂದನಾ ನಿರ್ಣಯದ ಮೇಲೆ ಮಾತನಾಡಿದರು. ಈ ವೇಳೆ NDA ನೇತೃತ್ವದ ಕೇಂದ್ರ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು. ಮೋದಿ ನೇತೃತ್ವದ ಸರ್ಕಾರ ಮೇಕ್ ಇನ್ ಇಂಡಿಯಾ ಯೋಜನೆಯನ್ನೇನೋ ತಂದಿದೆ, ಇದರ ಉದ್ದೇಶವೂ ಸರಿ ಇದೆ, ಆದರೆ ಗುರಿ ಮುಟ್ಟಲು ಸರ್ಕಾರ ವಿಫಲವಾಗಿದೆ ಅಂತ ಹೇಳಿದರು. ಹೀಗಾಗಿ ರಾಹುಲ್ ಗಾಂಧಿ ಆರೋಪಕ್ಕೆ ಪ್ರಧಾನಿ ಮೋದಿ ತಿರುಗೇಟನ್ನು ಕೊಟ್ಟಿದ್ದಾರೆ. ಜೊತೆಗೆ ಸರ್ಕಾರದ ನಿರ್ಧಾರವನ್ನ ಸಮರ್ಥನೆ ಮಾಡಿಕೊಂಡಿದ್ದಾರೆ. गरीबों की झोपड़ियों में फोटो सेशन कराकर अपना मनोरंजन करते रहते हैं. उन्हें संसद में गरीबों की बात बोरिंग ही लगेगी. आदरणीय सभापति जी, मैं उनका गुस्सा समझ सकता हूं. ಗಂಗಾ ಸ್ನಾನ ಮಾಡೋದ್ರಿಂದ ಬಡತನ ಕೊನೆಯಾಗುತ್ತಾ ಅಂಥೇಳಿ ಪ್ರಶ್ನಿಸಿದ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕುಂಭಮೇಳದಲ್ಲಿ ಅಮಿತ್ ಶಾ ಪುಣ್ಯಸ್ನಾನದ ವಿರುದ್ಧ ವಾಗ್ದಾಳಿ ನಡೆಸಿದರು. ಇದೀಗ ಅವರ ಪಕ್ಷದವರೇ ಕುಂಭಮೇಳದ ಪುಣ್ಯಸ್ನಾನಕ್ಕೆ ತೆರಳುತ್ತಿದ್ದಾರೆ. DCM DK ಶಿವಕುಮಾರ್ ಫೆಬ್ರವರಿ 9 ಹಾಗೂ 10ರಂದು ಮಹಾಕುಂಭಮೇಳದಲ್ಲಿ ಭಾಗಿಯಾಗ್ತಿದ್ದಾರೆ. ಫೆಬ್ರವರಿ 9ರ ಬೆಳಗ್ಗೆ ಪ್ರಯಾಗ್ರಾಜ್ ತಲುಪಲಿರುವ DK ಶಿವಕುಮಾರ್ ಮರುದಿನ ಫೆಬ್ರವರಿ 10ರ ಮಧ್ಯಾಹ್ನ 1 ಗಂಟೆ ನಂತರ ಪ್ರಯಾಗ್ರಾಜ್ನಿಂದ ವಾಪಸ್ ಆಗಲಿದ್ದಾರೆ. ಹೀಗಾಗಿ ಖರ್ಗೆ ಹೇಳಿಕೆಯನ್ನೇ ಉಲ್ಲೇಖಿಸಿದ್ದಾರೆ ಅಂತೇಳಿ ಆರ್ ಕೌಂಟರ್ ಕೊಟ್ಟಿದ್ದಾರೆ. ಇನ್ನು ನೀವು ಕುಂಭಮೇಳದಲ್ಲಿ ಭಾಗಿಯಾಗ್ತೀರಾ ಎಂಬ ಪ್ರಶ್ನೆಗೆ ಉತ್ತರಿಸಿದ ಸಚಿವ ಸತೀಶ್ ಜಾರಕಿಹೊಳಿ, ನಾನು ಪ್ರಯಾಗ್ರಾಜ್ಗೆ ಹೋಗಲ್ಲ, ಇಲ್ಲೇ ಇರುವ ಕೃಷ್ಣ, ಹಿರಣ್ಯಕೇಶಿ ನದಿಗಳಲ್ಲಿಯೇ ಸ್ನಾನ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇನ್ನು ನಾಳೆ ಪ್ರಧಾನಿ ಮೋದಿ ಮಹಾಕುಂಭಮೇಳದಲ್ಲಿ ಭಾಗಿಯಾಗ್ತಾ ಇದ್ದು ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಸ್ನಾನವನ್ನು ಮಾಡಲಿದ್ದಾರೆ. ಬೆಳಗ್ಗೆ 10:50ಕ್ಕೆ ಏರಿಯಲ್ ಘಾಟ್ನಿಂದ ದೋಣಿಯಲ್ಲಿ ಮಹಾಕುಂಭಮೇಳಕ್ಕೆ ಪ್ರಯಾಣಿಸಿ ಬೆಳಗ್ಗೆ 11ರಿಂದ 11:30ರ ಅವಧಿಯಲ್ಲಿ ಸಂಗಮ್ ಘಾಟ್ನಲ್ಲಿ ಪವಿತ್ರ ಸ್ನಾನವನ್ನು ಮಾಡಲಿದ್ದಾರೆ. ಇಲ್ಲೇ ಅದಲ್ಲ, ಇಲ್ಲೇ ಹೋಗ್ತಾನೆ. ಕೃಷ್ಣಾ ನದಿ ಇದೆ, ಇಲ್ಲೇ ಹಿರಣ್ಯಕೇಶಿ ಇದೆ, ಘಟಪ್ರಭಾ ಇದೆ, ಇಲ್ಲೇ ನಾವು ಮಾಡ್ಬೋದಲ್ಲ.
ಮೂಡಾ ಬ್ರಹ್ಮಾಂಡ ಭ್ರಷ್ಟಾಚಾರದ ಗಣಿ ಅಗೆಯುತ್ತಿರುವ ಇಡಿ ಕೊನೆಗೂ ಭ್ರಷ್ಟಾಚಾರದ ಮೂಲವನ್ನ ಪತ್ತೆ ಹಚ್ಚಿದೆ. ಮೂಡಾದಲ್ಲಿ 50-50 ಅನುಪಾತದ ಹೆಸರಿನಲ್ಲಿ ಭ್ರಷ್ಟಾಚಾರ ಶುರುವಾಗಿದ್ದು 3 ವರ್ಷದ ಹಿಂದೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಈಗ ಅಸಲಿ ಸತ್ಯ ಇಡಿ ತನಿಖೆಯಲ್ಲಿ ಬಯಲಾಗಿದ್ದು ಕಳೆದ 9 ವರ್ಷದಿಂದ ಮೂಡಾದಲ್ಲಿ 50-50 ಹೆಸರಿನಲ್ಲಿ ಭ್ರಷ್ಟಾಚಾರ ನಡೆದಿದೆ ಅನ್ನೋದು ಗೊತ್ತಾಗಿದೆ. ಇಡಿ ತನಿಖೆಯಲ್ಲಿ ಎಲ್ಲಾ ವಿಚಾರ ಬಹಿರಂಗವಾಗಿದೆ. ಸಿದ್ದರಾಮಯ್ಯ ಅವರ ಮೊದಲ ಅವಧಿಯ ಸರ್ಕಾರದಲ್ಲಿ ಅಂದ್ರೆ 2016ರಿಂದ 50-50 ಹೆಸರಿನಲ್ಲಿ ಸೈಟ್ ಹಂಚಿಕೆಯ ಭ್ರಷ್ಟಾಚಾರ ಶುರುವಾಗಿದೆ. ಇನ್ನು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರಾಗಿ 1.25 ವರ್ಷದ ಕೆಲಸ ಮಾಡಿದ್ದ ದಿನೇಶ್ ಕುಮಾರ್ ಈ ಅವಧಿಯಲ್ಲಿ 50-50 ಅನುಪಾತದಲ್ಲಿ ಬರೋಬ್ಬರಿ 818 ಸೈಟ್ ಹಂಚಿದ್ದಾರೆ. ಈ ಎಲ್ಲ ಸೈಟ್ ಅಕ್ರಮ ಹಂಚಿಕೆ ಎಂಬುದು ಈಗ ಗೊತ್ತಾಗಿದ್ದು ಎಲ್ಲ 812 ಸೈಟ್ಗಳ ಸೀಸ್ಗೆ ಇಡಿ ಮುಂದಾಗಿದೆ. 2016ರಲ್ಲಿ ಮೂಡಾ ಆಯುಕ್ತರಾಗಿದ್ದ ಮಹೇಶ್ 8 ಸೈಟ್, 2018ರ ಅವಧಿಯಲ್ಲಿ ಆಯುಕ್ತ ಕಾಂತರಾಜ್ 10 ಸೈಟ್, 2020ರ ಅವಧಿಯ ಆಯುಕ್ತ ನಟೇಶ್ 58 ಸೈಟ್ ಹಂಚಿರೋದು ಬಯಲಾಗಿದೆ. SSLC PUC ಪರೀಕ್ಷೆಗೆ ಇನ್ನೊಂದು ತಿಂಗಳು ಮಾತ್ರ ಬಾಕಿ. ಹೀಗಿದ್ರೂ ಹಿಜಾಬ್ ಗೊಂದಲಕ್ಕೆ ಇನ್ನೂ ಮುಕ್ತಿ ಸಿಕ್ಕಿಲ್ಲ. ಎಕ್ಸಾಮ್ ಹಾಲ್ಗೆ ಹಿಜಾಬ್ಗೆ ಅವಕಾಶ ಇದೆಯೋ ಇಲ್ವೋ ಅನ್ನೋದು ಶಿಕ್ಷಣ ಸಚಿವರ ಹೇಳಿಕೆಯಿಂದಲೇ ಗೊಂದಲ ಹುಟ್ಟುಹಾಕಿದೆ. ಹಿಜಾಬ್ಗೆ ಅವಕಾಶ ಕೊಡೋದಕ್ಕೆ ಹೋಮ್ ಮಿನಿಸ್ಟರ್ ಕೇಳಬೇಕು ಅಂತ ಮಧು ಬಂಗಾರಪ್ಪ ಹೇಳಿದ್ದಾರೆ. ಗೃಹ ಸಚಿವರ ಜೊತೆ ಚರ್ಚೆ ಮಾಡಿ ತೀರ್ಮಾನ ಅಂತ ತಿಳಿಸಿದ್ದಾರೆ. ಹೀಗಾಗಿ ಪರೀಕ್ಷಾ ಸಮಯದಲ್ಲಿ ಹಿಜಾಬ್ ಗೊಂದಲ ಹೆಚ್ಚಾಗುತ್ತಾ ಎಂಬ ಪ್ರಶ್ನೆ ಉದ್ಭವಿಸಿದೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಪರಮೇಶ್ವರ್ ಈ ಬಗ್ಗೆ ಸುದೀರ್ಘವಾದ ಚರ್ಚೆ ಅವಶ್ಯಕತೆ ಇದೆ ಅಂತ ಹೇಳಿದ್ದಾರೆ. ಇನ್ನೊಂದು ತಿಂಗಳು ಪರೀಕ್ಷೆಗೆ ಸಮಯ ಇದೆ. 1 ತಿಂಗಳ ಸಮಯ ದೊಡ್ಡದು. ಸಭೆ ಮಾಡಿ ತೀರ್ಮಾನ ಮಾಡ್ತೀವಿ ಅಂತ ಸ್ಪಷ್ಟಪಡಿಸಿದ್ದಾರೆ. ಇನ್ನೂ ಅದರ ಬಗ್ಗೆ ಬಹಳ ಸುದೀರ್ಘವಾದ ಚರ್ಚೆ ಅಗತ್ಯ ಇದೆ. ಚರ್ಚೆ ಮಾಡಿ ಆ ನಂತರ ತೀರ್ಮಾನ ತಗೊಳ್ತೇವೆ. ಮಾಡ್ತೇವೆ. 1 ತಿಂಗಳು ಬಹಳ ದೊಡ್ಡ ಸಮಯನೇ.